Hello everyone, welcome back to my YouTube channel Learn for Success. Let's learn English through Kannada. ಇವತ್ತಿನ ಕ್ಲಾಸ್ ನಲ್ಲಿ ನಾವು ನಮ್ಮ ಡೈಲಿ ಲೈಫ್ ನಲ್ಲಿ ಯೂಸ್ ಆಗುವಂತಹ ನಮ್ಮ ಮಾತುಕತೆಯಲ್ಲಿ ಜಾಸ್ತಿ ಬಳಕೆ ಆಗುವಂತಹ ಇಂಗ್ಲಿಷ್ ವಾಕ್ಯಗಳನ್ನ ಈಸಿ ಇಂಗ್ಲಿಷ್ ವಾಕ್ಯಗಳನ್ನ ಕಲಿತಾ ಇದೀವಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ ವರೆಗೂ ನೋಡಿ. ಬಿಫೋರ್ ಸ್ಟಾರ್ಟಿಂಗ್ ಯಾರ್ಯಾರು ಹೊಸಬ್ರು ನನ್ನ ವಿಡಿಯೋ ನೋಡ್ತಿದ್ರಾ ಈಗಲೇ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ನೋಟಿಫೈಡ್ ಆಗಿರಿ. ನಿಮ್ಮ ಮೊಬೈಲ್ ಅನ್ನು ಚಾರ್ಜ್ ಮಾಡಿ. ಚಾರ್ಜ್ ಯುವರ್ ಮೊಬೈಲ್. ಚಾರ್ಜ್ ಯುವರ್ ಮೊಬೈಲ್. ನಾನು ಚಲಿಸಲು ಸಾಧ್ಯವಿಲ್ಲ. ಐ ಕಾಂಟ್ ಮೂವ್. ಐ ಕಾಂಟ್ ಮೂವ್. ನಾನು ಚಲಿಸಲು ಸಾಧ್ಯವಿಲ್ಲ. ಕಾಂಟ್ ಕ್ಯಾನ್ ನಾಟ್ನ ಕಾಂಟ್ರಾಕ್ಷನ್ ಮಾಡಿದ್ರೆ ಕಾಂಟ್ ಅಂತ ಆಗುತ್ತೆ. ನಾನು ಚಲಿಸಬಹುದು. ಐ ಕ್ಯಾನ್ ಮೂವ್. ನಾನು ಮಲಗಲು ಸಾಧ್ಯವಿಲ್ಲ. ಐ ಕಾಂಟ್ ಸ್ಲೀಪ್. ಐ ಕಾಂಟ್ ಸ್ಲೀಪ್. ಸ್ಲೀಪ್ ಅಂದರೆ ಮಲಗುವುದು. ಇದು ಒಂದು ವರ್ಬ್ ಇದೆ. ಇದರ ಸೆಕೆಂಡ್ ಫಾರ್ಮ್ ಆಗುತ್ತೆ ಸ್ಲೆಪ್ಟ್ ಆ್ಯಂಡ್ ಥರ್ಡ್ ಫಾರ್ಮ್ ಈಸ್ ಆಲ್ಸೋ ಸ್ಲೆಪ್ಟ್. ನಾನು ಮಲಗಲು ಸಾಧ್ಯವಿಲ್ಲ. ಐ ಕಾಂಟ್ ಸ್ಲೀಪ್. ನಾನು ಮಲಗಲು ಸಾಧ್ಯ ಅಂತ ಹೇಳಬೇಕಾದ್ರೆ ಐ ಕ್ಯಾನ್ ಸ್ಲೀಪ್. ನಾನು ಮಲಗಬಹುದು ಅಥವಾ ಮಲಗಲು ಸಾಧ್ಯ. ನೆಕ್ಸ್ಟ್, ನಾನು ತಿನ್ನಲು ಸಾಧ್ಯವಿಲ್ಲ. ಐ ಕಾಂಟ್ ಈಟ್. ಐ ಕಾಂಟ್ ಈಟ್. ಈಟ್ ಅಂದರೆ ತಿನ್ನುವುದು ಅಥವಾ ಊಟ ಮಾಡುವುದು. ಇದರ ಸೆಕೆಂಡ್ ಫಾರ್ಮ್ ಆಗುತ್ತೆ ಏಟ್ ಆ್ಯಂಡ್ ಥರ್ಡ್ ಫಾರ್ಮ್ ಈಟನ್. ಈಟ್, ಏಟ್, ಈಟನ್. ಐ ಕಾಂಟ್ ಈಟ್. ನಾನು ತಿನ್ನಲು ಸಾಧ್ಯವಿಲ್ಲ. ನಾನು ತಿನ್ನಬಹುದು. ಐ ಕ್ಯಾನ್ ಈಟ್. ಐ ಕ್ಯಾನ್ ಈಟ್. ನೆಕ್ಸ್ಟ್, ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ಐ ಡೋಂಟ್ ನೋ. ಒಂದು ವೇಳೆ ನನಗೆ ಗೊತ್ತು ಅಂತ ಹೇಳಬೇಕಾದ್ರೆ ಐ ನೋ. ಅವನನ್ನು ಒಳಗೆ ತನ್ನಿ. ಬ್ರಿಂಗ್ ಹಿಮ್ ಇನ್. ಬ್ರಿಂಗ್ ಹಿಮ್ ಇನ್. ಬ್ರಿಂಗ್ ಅಂದರೆ ತೆಗೆದುಕೊಂಡು ಬನ್ನಿ ಅಥವಾ ತಗೊಂಡು ಬನ್ನಿ. ಅಥವಾ ಇನ್ನೊಂದು ಅರ್ಥ ಆಗುತ್ತೆ ಕರೆದುಕೊಂಡು ಬನ್ನಿ. ಅವನನ್ನು ಒಳಗೆ ತನ್ನಿ ಅಥವಾ ಒಳಗೆ ಕರೆದುಕೊಂಡು ಬನ್ನಿ. ಬ್ರಿಂಗ್ ಹಿಮ್ ಇನ್. ನೆಕ್ಸ್ಟ್, ನಾನು ಭಾಗವಹಿಸುತ್ತೇನೆ. ಐ ವಿಲ್ ಪಾರ್ಟಿಸಿಪೇಟ್. ಐ ವಿಲ್ ಪಾರ್ಟಿಸಿಪೇಟ್. ಪಾರ್ಟಿಸಿಪೇಟ್ ಅಂದರೆ ಭಾಗವಹಿಸು. ನಾನು ಭಾಗವಹಿಸುತ್ತೇನೆ. ಐ ವಿಲ್ ಪಾರ್ಟಿಸಿಪೇಟ್. ಇದು ಫ್ಯೂಚರ್ ಟೆನ್ಸ್ನಲ್ಲಿ ಆಯಿತು. ಇದಕ್ಕೆ ನಾವು ಪ್ರೆಸೆಂಟ್ನಲ್ಲಿ ಹೇಳಬೇಕಾದ್ರೆ ನಾನು ಭಾಗವಹಿಸುತ್ತಿದ್ದೇನೆ. ಐ ಆಮ್ ಪಾರ್ಟಿಸಿಪೇಟಿಂಗ್. ಐ ಆಮ್ ಪಾರ್ಟಿಸಿಪೇಟಿಂಗ್. ನಾನು ಭಾಗವಹಿಸುವುದಿಲ್ಲ. ಐ ವಿಲ್ ನಾಟ್ ಪಾರ್ಟಿಸಿಪೇಟ್. ಐ ವಿಲ್ ನಾಟ್ ಪಾರ್ಟಿಸಿಪೇಟ್. ನೆಕ್ಸ್ಟ್, ಯಾರೂ ಬರಲಿಲ್ಲ. ನೋಬಡಿ ಕೇಮ್. ನೋಬಡಿ ಕೇಮ್. ಯಾರೂ ಬರಲಿಲ್ಲ. ನೋಬಡಿ ಕೇಮ್. ನೋಬಡಿ ಅಂದರೆ ಯಾರು. ಕೇಮ್ ಬಂದಿಲ್ಲ ಅಥವಾ ಬರಲಿಲ್ಲ. ಇದು ಕಮ್ ವರ್ಬ್ನ ಸೆಕೆಂಡ್ ಫಾರ್ಮ್. ಕಮ್ ಅಂದರೆ ಬಾ. ಕಮ್, ಕೇಮ್, ಕಮ್. ಜಾಗರೂಕರಾಗಿರಿ. ಬಿ ಕೇರ್ಫುಲ್. ಬಿ ಕೇರ್ಫುಲ್. ಜಾಗರೂಕರಾಗಿರಿ ಅಥವಾ ಹುಷಾರಾಗಿರಿ ಅಂತ ಹೇಳಬೇಕಾದ್ರೆ ಬಿ ಕೇರ್ಫುಲ್. ಇಲ್ಲವೇ ಇಲ್ಲ. ನಾಟ್ ಎಟ್ ಆಲ್. ನಾಟ್ ಎಟ್ ಆಲ್. ನನ್ನ ಮಾತು ಕೇಳು. ಲಿಸನ್ ಟು ಮೀ. ಲಿಸನ್ ಟು ಮೀ. ಲಿಸನ್ ಅಂದರೆ ಕೇಳು ಅಥವಾ ಕೇಳಿಸ್ಕೊ. ಇದು ಒಂದು ಕ್ರಿಯಾಪದವಿದೆ. ಇದರ ಸೆಕೆಂಡ್ ಫಾರ್ಮ್ ಆಗುತ್ತೆ ಲಿಸನ್ಡ್ ಆ್ಯಂಡ್ ಥರ್ಡ್ ಫಾರ್ಮ್ ಈಸ್ ಆಲ್ಸೋ ಲಿಸನ್ಡ್. ನನ್ನ ಮಾತು ಕೇಳು. ಲಿಸನ್ ಟು ಮೀ. ಅದನ್ನು ಸರಿಯಾಗಿ ಮಾಡಿ. ಡೂ ಇಟ್ ರೈಟ್. ಡೂ ಇಟ್ ರೈಟ್. ಡೂ ಅಂದರೆ ಮಾಡು. ರೈಟ್ ಅಂದರೆ ಸರಿಯಾಗಿ. ಡೂ ಇಟ್ ರೈಟ್. ಏನು ಮಾಡಬೇಕು. ವಾಟ್ ಟು ಡೂ. ವಾಟ್ ಟು ಡೂ. ನಾನು ಬರುತ್ತಿದ್ದೇನೆ. ಐ ಆಮ್ ಕಮಿಂಗ್. ಐ ಆಮ್ ಕಮಿಂಗ್. ಕಮಿಂಗ್ ಅಂದರೆ ಬರ್ತಾ ಇದ್ದೀನಿ. ನಾನು ಬರ್ತಾ ಇಲ್ಲ ಅಂತ ಹೇಳಬೇಕಾದ್ರೆ ಐ ಆಮ್ ನಾಟ್ ಕಮಿಂಗ್. ಐ ಆಮ್ ನಾಟ್ ಕಮಿಂಗ್. ನನ್ನನ್ನು ಕೆಣಕಬೇಡಿ. ಡೋಂಟ್ ನ್ಯಾಗ್ ಮೀ. ಡೋಂಟ್ ನ್ಯಾಗ್ ಮೀ. ನ್ಯಾಗ್ ಅಂದರೆ ಕೆಣಕುವುದು. ನನ್ನನ್ನು ಕೆಣಕಬೇಡಿ. ಡೋಂಟ್ ನ್ಯಾಗ್ ಮೀ. ಬೇರೇನೂ ಇಲ್ಲ. ನಥಿಂಗ್ ಎಲ್ಸ್. ನಥಿಂಗ್ ಎಲ್ಸ್. ಇದು ತುಂಬ ಹೆಚ್ಚಾಯಿತು ಅಥವಾ ಜಾಸ್ತಿ ಆಯಿತು. ಇಟ್ಸ್ ಟೂ ಮಚ್. ಇಟ್ಸ್ ಟೂ ಮಚ್. ಟೂ ಮಚ್ ಅಂದರೆ ಜಾಸ್ತಿ ಆಯಿತು, ಹೆಚ್ಚಾಗಿ. ಜಾಸ್ತಿ ಆಯಿತು, ಹೆಚ್ಚಾಯಿತು ಅಂತ ಅರ್ಥ. ನೆಕ್ಸ್ಟ್, ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಿ. ಯು ಡಿಡ್ ವೆರಿ ವೆಲ್. ಯು ಡಿಡ್ ವೆರಿ ವೆಲ್. ಡಿಡ್ ಅಂದರೆ ಮಾಡಿದ್ರಿ ಅಥವಾ ಮಾಡಿದಿ. ಇದು ಡೂ ವರ್ಬ್ನ ಸೆಕೆಂಡ್ ಫಾರ್ಮ್.
do, did, done. You did very well. ಹೌದು, ಎಲ್ಲ ವಿಧಾನಗಳಿಂದ. Yes, by all means. Yes, by all means. ನನ್ನ ಅಭಿಪ್ರಾಯದಲ್ಲಿ. In my opinion. In my opinion. ಒಪಿನಿಯನ್ ಅಂದರೆ ಅಭಿಪ್ರಾಯ. ನಿನ್ನೆ ನಾನು ಗಡಿಯಾರ ಕಳೆದುಕೊಂಡೆ. I lost my watch yesterday. I lost my watch yesterday. Lost ಅಂದರೆ ಕಳೆದುಕೊಂಡೆ ಅಥವಾ ಕಳೆದೋಯಿತು. ಇದು ಲಾಸ್ ವರ್ಬ್ನ ಸೆಕೆಂಡ್ ಫಾರ್ಮ್. ಲಾಸ್ ಅಂದರೆ ಕಳೆದೋಯಿತು ಅಥವಾ ಕಳೆದುಕೊಳ್ಳು. ಲಾಸ್, ಲಾಸ್ಟ್, ಲಾಸ್ಟ್. ನಿನ್ನೆ ನಾನು ಗಡಿಯಾರ ಕಳೆದುಕೊಂಡೆ. ಐ ಲಾಸ್ಟ್ ಮೈ ವಾಚ್ ಎಸ್ಟರ್ಡೇ. ನೆಕ್ಸ್ಟ್, ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನನಗೆ ಹೇಳು. ಟೆಲ್ ಮೀ ಹೌ ಇಟ್ ವರ್ಕ್ಸ್. ಟೆಲ್ ಮೀ ಹೌ ಇಟ್ ವರ್ಕ್ಸ್. ನಾನು ಏನಾದರೂ ಮಾಡಲು ಬಯಸುತ್ತೇನೆ. ಐ ವಾಂಟ್ ಟು ಡೂ ಸಮಥಿಂಗ್. ಐ ವಾಂಟ್ ಟು ಡೂ ಸಮಥಿಂಗ್. ಸಮಥಿಂಗ್ ಅಂದರೆ ಏನಾದರೂ. ಇವತ್ತು ನಾನು ಮನೆಗೆ ಬೇಗ ಬರುವುದಕ್ಕೆ ಆಗಲ್ಲ. ಐ ಕಾಂಟ್ ಕಮ್ ಹೋಮ್ ಅರ್ಲಿ ಟುಡೇ. ಐ ಕಾಂಟ್ ಕಮ್ ಹೋಮ್ ಅರ್ಲಿ ಟುಡೇ. ಅರ್ಲಿ ಅಂದರೆ ಬೇಗ. ಕಾಂಟ್ ಕಮ್ ಅಂದರೆ ಬರುವುದಕ್ಕೆ ಆಗುವುದಿಲ್ಲ. ಒಂದು ವೇಳೆ ಇವತ್ತು ನಾನು ಮನೆಗೆ ಬೇಗ ಬರಬಹುದು ಅಂತ ಹೇಳಬೇಕಾದ್ರೆ ಐ ಕ್ಯಾನ್ ಕಮ್ ಹೋಮ್ ಅರ್ಲಿ ಟುಡೇ. ಐ ಕ್ಯಾನ್ ಕಮ್ ಹೋಮ್ ಅರ್ಲಿ ಟುಡೇ. ನಾನು ನಿಮಗೆ ಸಹಾಯ ಮಾಡಲು ಬಯಸುತ್ತೇನೆ. ಐ ವುಡ್ ಲೈಕ್ ಟು ಹೆಲ್ಪ್ ಯು. ಐ ವುಡ್ ಲೈಕ್ ಟು ಹೆಲ್ಪ್ ಯು. ನೀನು ನನ್ನ ಜೊತೆ ಬರುವುದಿಲ್ಲ. ಯು ವಿಲ್ ನಾಟ್ ಕಮ್ ವಿತ್ ಮೀ. ಯು ವಿಲ್ ನಾಟ್ ಕಮ್ ವಿತ್ ಮೀ ಅಥವಾ ಯು ವಾಂಟ್ ಕಮ್ ವಿತ್ ಮೀ. ವಿಲ್ ನಾಟ್ನ ಕಾಂಟ್ರಾಕ್ಷನ್ ಮಾಡಿದ್ರೆ ವಾಂಟ್ ಆಗುತ್ತೆ. ಯು ವಿಲ್ ನಾಟ್ ಅಂತಲೂ ಹೇಳ್ಬೋದು, ಯು ವಾಂಟ್ ಅಂತಲೂ ಹೇಳ್ಬೋದು. ನೆಕ್ಸ್ಟ್, ನಾನು ಇದನ್ನು ನಿಮ್ಮಿಂದ ತೆಗೆದುಕೊಳ್ಳುವುದಿಲ್ಲ. ಐ ವಿಲ್ ನಾಟ್ ಟೇಕ್ ಇಟ್ ಫ್ರಮ್ ಯು. ಐ ವಿಲ್ ನಾಟ್ ಟೇಕ್ ಇಟ್ ಫ್ರಮ್ ಯು. ಒಂದು ವೇಳೆ ನಾನು ಇದನ್ನು ನಿಮ್ಮಿಂದ ತೆಗೆದುಕೊಳ್ಳುತ್ತೇನೆ ಅಂತ ಹೇಳಬೇಕಾದ್ರೆ ಐ ವಿಲ್ ಟೇಕ್ ಇಟ್ ಫ್ರಮ್ ಯು. ಐ ವಿಲ್ ಟೇಕ್ ಇಟ್ ಫ್ರಮ್ ಯು. ಟೇಕ್ ಅಂದರೆ ತೆಗೆದುಕೊಳ್ಳುವುದು. ಇದು ಕೂಡ ಒಂದು ವರ್ಬ್ ಇದೆ, ಅಂದರೆ ಕ್ರಿಯಾಪದ. ಇದರ ಸೆಕೆಂಡ್ ಫಾರ್ಮ್ ಆಗುತ್ತೆ ಟುಕ್ ಆ್ಯಂಡ್ ಥರ್ಡ್ ಫಾರ್ಮ್ ಟೇಕನ್. ಟೇಕ್, ಟುಕ್, ಟೇಕನ್. ನೆಕ್ಸ್ಟ್, ನಿಮಗೆ ಸಿಕ್ತಾ? ಡಿಡ್ ಯು ಗೆಟ್ ಇಟ್? ಡಿಡ್ ಯು ಗೆಟ್ ಇಟ್? ದಯವಿಟ್ಟು ಕುಳಿತುಕೊಳ್ಳಿ. ಪ್ಲೀಸ್ ಬಿ ಸೀಟೆಡ್. ಪ್ಲೀಸ್ ಬಿ ಸೀಟೆಡ್. ಅಥವಾ ಇದನ್ನು ಇನ್ನೊಂದು ರೀತಿಯಲ್ಲಿ ಕೂಡ ಹೇಳ್ಬೋದು. ಪ್ಲೀಸ್ ಹ್ಯಾವ್ ಅ ಸೀಟ್. ಪ್ಲೀಸ್ ಹ್ಯಾವ್ ಅ ಸೀಟ್. ಬೇಗ ಹೋಗು. ಗೋ ಕ್ವಿಕ್ಲಿ. ಗೋ ಕ್ವಿಕ್ಲಿ. ನಾನು ನನ್ನ ದಾರಿಯಲ್ಲಿದ್ದೀನಿ. ಐ ಆಮ್ ಆನ್ ಮೈ ವೇ. ಐ ಆಮ್ ಆನ್ ಮೈ ವೇ. ಅವಳಿಗೆ ಶೀತವಿದೆ. ಶಿ ಹ್ಯಾಸ್ ಅ ಕೋಲ್ಡ್. ಶಿ ಹ್ಯಾಸ್ ಅ ಕೋಲ್ಡ್. ಅವಳಿಗೆ ಶೀತವಿದೆ ಅಥವಾ ಅವಳಿಗೆ ಶೀತವಾಗಿದೆ. ಶಿ ಹ್ಯಾಸ್ ಅ ಕೋಲ್ಡ್. ಹಾಸಿಗೆಯಿಂದ ಇಳಿಯಿರಿ. ಗೆಟ್ ಆಫ್ ದ ಬೆಡ್. ಗೆಟ್ ಆಫ್ ದ ಬೆಡ್. ಗೆಟ್ ಆಫ್ ಅಂದರೆ ಇಳಿಯಿರಿ. ಗೆಟ್ ಆಫ್ ದ ಬೆಡ್. ಹಾಸಿಗೆಯಿಂದ ಇಳಿಯಿರಿ. ಬಾಗಿಲು ಸ್ವಲ್ಪ ತೆರೆದಿಡಿ. ಕೀಪ್ ದ ಡೋರ್ ಸ್ಲೈಟ್ಲಿ. ಕೀಪ್ ದ ಡೋರ್ ಸ್ಲೈಟ್ಲಿ. ಸ್ಲೈಟ್ಲಿ ಅಂದರೆ ಸ್ವಲ್ಪ. ಸ್ವಲ್ಪ ತೆರೆದಿಡಿ. ಕೀಪ್ ದ ಡೋರ್ ಸ್ಲೈಟ್ಲಿ. ಬಾಗಿಲು ಪೂರ್ತಿ ತೆರೆದಿಡಿ ಅಂತ ಹೇಳಬೇಕಾದ್ರೆ ಕೀಪ್ ದ ಡೋರ್ ಓಪನ್. ಕೀಪ್ ದ ಡೋರ್ ಓಪನ್. ನೆಕ್ಸ್ಟ್, ಬಾಗಿಲು ಪೂರ್ತಿ ತೆರೆದಿಡಿ ಅಂತ ಹೇಳಬೇಕಾದ್ರೆ ಕೀಪ್ ದ ಡೋರ್ ಫುಲ್ಲಿ ಓಪನ್. ಕೀಪ್ ದ ಡೋರ್ ಫುಲ್ಲಿ ಓಪನ್. ನಾನು ಅವನನ್ನು ಸೋಲಿಸಬಹುದು. ಐ ಕ್ಯಾನ್ ಡಿಫೀಟ್ ಹಿಮ್. ಐ ಕ್ಯಾನ್ ಡಿಫೀಟ್ ಹಿಮ್. ಡಿಫೀಟ್ ಅಂದರೆ ಸೋಲಿಸು. ನಾನು ಅವನನ್ನು ಸೋಲಿಸಬಹುದು. ಐ ಕ್ಯಾನ್ ಡಿಫೀಟ್ ಹಿಮ್. ನಾನು ಅವನನ್ನು ಸೋಲಿಸಲು ಆಗುವುದಿಲ್ಲ. ಐ ಕಾಂಟ್ ಡಿಫೀಟ್ ಹಿಮ್. ಐ ಕಾಂಟ್ ಡಿಫೀಟ್ ಹಿಮ್. ನಾನು ಮಾರ್ಕೆಟ್ಗೆ ಹೋಗಬಹುದು. ಐ ಕ್ಯಾನ್ ಗೋ ಟು ದ ಮಾರ್ಕೆಟ್. ಐ ಕ್ಯಾನ್ ಗೋ ಟು ದ ಮಾರ್ಕೆಟ್. ಅವಳು ಈ ಬಟ್ಟೆಗಳನ್ನು ಒಗೆಯಬಹುದು. ಶಿ ಕ್ಯಾನ್ ವಾಶ್ ದೀಸ್ ಕ್ಲೋತ್ಸ್. ಶಿ ಕ್ಯಾನ್ ವಾಶ್ ದೀಸ್ ಕ್ಲೋತ್ಸ್. ವಾಶ್ ಅಂದರೆ ಒಗೆಯುವುದು ಅಥವಾ ತೊಳೆಯುವುದು. ಕ್ಲೋತ್ಸ್ ಅಂದರೆ ಬಟ್ಟೆ. ಶಿ ಕ್ಯಾನ್ ವಾಶ್ ದೀಸ್ ಕ್ಲೋತ್ಸ್. ಅವಳು ಈ ಬಟ್ಟೆಗಳನ್ನು ಒಗೆಯಬಹುದು.
ಅವರು ಇವತ್ತು ಮನೆಗೆ ಬರಬಹುದು. ದೇ ಕ್ಯಾನ್ ಕಮ್ ಹೋಮ್ ಟುಡೇ. ದೇ ಕ್ಯಾನ್ ಕಮ್ ಹೋಮ್ ಟುಡೇ. ನಾವು ಬೆಡ್ ಮೇಲೆ ಮಲಗಬಹುದು. ವಿ ಕ್ಯಾನ್ ಸ್ಲೀಪ್ ಆನ್ ದ ಬೆಡ್. ವಿ ಕ್ಯಾನ್ ಸ್ಲೀಪ್ ಆನ್ ದ ಬೆಡ್. ನಾವು ಬೆಡ್ ಮೇಲೆ ಮಲಗಲು ಆಗುವುದಿಲ್ಲ ಅಂತ ಹೇಳಬೇಕಾದ್ರೆ ವಿ ಕಾಂಟ್ ಸ್ಲೀಪ್ ಆನ್ ದ ಬೆಡ್. ವಿ ಕಾಂಟ್ ಸ್ಲೀಪ್ ಆನ್ ದ ಬೆಡ್. ನೀನು ಪುಸ್ತಕ ಓದಬಹುದು. ಯು ಕ್ಯಾನ್ ರೀಡ್ ಬುಕ್. ಯು ಕ್ಯಾನ್ ರೀಡ್ ಬುಕ್. ನೀನು ಪುಸ್ತಕ ಓದಲು ಸಾಧ್ಯವಿಲ್ಲ ಅಥವಾ ಓದಲು ಆಗುವುದಿಲ್ಲ. ಯು ಕಾಂಟ್ ರೀಡ್ ಬುಕ್. ಯು ಕಾಂಟ್ ರೀಡ್ ಬುಕ್.